ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮಾರ್ನಿಂಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇವತ್ತು ಮಾರ್ನಿಂಗ್ಗೆ ಸ್ವಲ್ಪ ಬೇಗ ಎದ್ದು ಸ್ಟಡಿ ಮಾಡೋಣ. ಮಾಮೂಲಿ ಸಾಟರ್ಡೆ ಇರೋದ್ರಿಂದ ಏನಾದ್ರೂ ಬೇರೆ ಕಡೆ ಹೋಗೋ ಏನಾದರೂ ಪ್ಲ್ಯಾನ್ಗಳಿರ್ತವೆ ಅಂತ. ನಾಳೆ ಸಂಡೇ ಬೇರೆ ಅಲ್ವಾ, ಸೊ ಹಂಗಾಗಿ ಗ್ಯಾಪ್ ಆಗಬಾರ್ದು ಅಂತ ಸ್ವಲ್ಪ ಮಾರ್ನಿಂಗ್ಗೆ ಓದೋಕ್ಕಿಡ್ದೆ. ನಾನು ಅದೇ ಇವಾಗ ಟೆಸ್ಟ್ ಕೊಡ್ತಾಯಿದ್ದಾರೆ ಮ್ಯಾಮ್ ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ 10th ಕೊಡ್ತಾಯಿದ್ದಾರೆ ಅವರು. ರೈಟಿಂಗ್ ತುಂಬ 10th ತುಂಬ ಇಂಪಾರ್ಟೆಂಟ್ ಅಂದರೆ ರೈಟಿಂಗ್ ಜಾಸ್ತಿ ಕೊಡ್ತಾರೆ 10th ಬುಕ್ಕಲ್ಲಿ. ಅದಕ್ಕೆ ಬಟ್ಟು 10th ಏನು ಗೊತ್ತಾ, ಈಸಿ ಆಗೈತೆ. ಬೇಗ ಒಂದು 2-3 ಸಲ ಓದಿದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಟ್ ಲೆಂತ್ ಇದೆ ಚಾಪ್ಟರ್ಸು, ಸೊ ಹಂಗಾಗಿ ಚೂರು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಓದ್ಕೋಬೇಕು. ಅದಕ್ಕೆ ನಾನು ಟೆಸ್ಟಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇನ್ನು 10th ಓದ್ತಾಯಿದ್ದೀನಿ. ಇಲ್ಲಿ 10th ಸಬ್ಜೆಕ್ಟ್ ಬಂದ್ಬಿಟ್ಟು ಈಗ ಪಾರ್ಟ್ 1 ಅಲ್ಲಿ ಜಿಯೋಗ್ರಫಿಯಲ್ಲಿ ಬಂದಿದೆ. ಓದ್ತಾ ಜಿಯೋಗ್ರಫಿನ ನೀವು ಯಾವ ಥರ ಓದಬೇಕಂದ್ರೆ ಸ್ವಲ್ಪ ಟ್ರಿಕ್ಸ್ ಹೇಳ್ತೀನಿ. ಫಸ್ಟು ಮ್ಯಾಪ್ನ ನೀವು ಕಲ್ಪನೆ ಮಾಡ್ಕೊಂಡು ಓದಿದರೆ ಮಾತ್ರ ಜಿಯೋಗ್ರಫಿ ಅರ್ಥ ಆಗೋದು. ಸುಮ್ಮನೆ ಲೈನ್ ಟು ಲೈನ್ ಓದಿ ಕ್ವಶನ್ಗೆ ಆನ್ಸರ್ ಬಿಡಿಸಿದ್ರೆ ಅರ್ಥ ಆಗೋಲ್ಲ. ಫಸ್ಟು ನಾವು ಫಿಸಿಕಲಿ ಅರ್ಥ ಮಾಡ್ಕೋಬೇಕು. ಮ್ಯಾಪ್ನ ಅರ್ಥ ಮಾಡ್ಕೊಂಡು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಏನೇನಿದೆ, ನದಿಗಳು ಯಾವ ಕಡೆ ಹುಟ್ತವೆ, ಯಾವ ಕಡೆ ಹರಿತವೆ, ಆಮೇಲೆ ಮಣ್ಣು ಎಲ್ಲೆಲ್ಲಿ ಯಾವ ಥರ ಹರಡಿದೆ, ಮತ್ತು ಇದು ಅರಣ್ಯ ಪ್ರದೇಶಗಳು, ಈ ಥರ ನಾವು ಪಶ್ಚಿಮ ಪೂರ್ವ ಘಟ್ಟಗಳು ಹೀಗೆಲ್ಲ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ಓದಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಜಿಯೋಗ್ರಫಿ. ನನಗೂ ಮುಂಚೆ ತುಂಬಾ ಟ್ವಿಸ್ಟ್ ಅನ್ಸೋದು, ಅರ್ಥನೇ ಆಗ್ತಿರ್ಲಿಲ್ಲ. 1-2-3 ಸಲ ಓದಿದ ಮೇಲೆ ಅದು ಅರ್ಥ ಆಗಕ್ಕೆ ಹಿಡ್ಕೊಂತ. ಅದ್ರ ಜೊತೆಗೆ ಇದು ಇವರು ಮ್ಯಾಮ್ ಎಜುಕೇಷನ್ ಚಾನಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ಇವು ಖಂಡಗಳು ಬರ್ತಾವಲ್ಲ, ಅವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿದರು. ಆವಾಗ ಅವರೆಲ್ಲ ಹೇಳಿದಾದ್ಮೇಲೆ ಅದ್ರ ಜೊತೆಗೆ ನಾನು ಕೂಡ ಸ್ವಲ್ಪ ಮ್ಯಾಪೆಲ್ಲ ಮಾಡ್ಕೊಂಡು ಬರೆಯೋಕ್ಕೆ ಇಟ್ಕೊಂಡಾದ್ಮೇಲೆ ಚೆನ್ನಾಗಿ ಅರ್ಥ ಆಗ್ತೈತೆ ಜಿಯೋಗ್ರಫಿ. ನಂಗೆ ಸೋಷಿಯಲ್ ಸಬ್ಜೆಕ್ಟಲ್ಲಿ ಈಸಿಯಾದ ಸಬ್ಜೆಕ್ಟ್ ಅಂದರೆ ಇದೇ ಜಿಯೋಗ್ರಫಿನೇ. ತುಂಬ ಇಷ್ಟವಾದ ಸಬ್ಜೆಕ್ಟು ಕೂಡ ಹೌದು. ಒಂದು ಸಲ ಓದಿದ್ಮೇಲೆ ಪಟ್ಟ ನಂಗೆ ತಲೆಗೆ ಉಳಿತೈತೆ, ಅದೆಲ್ಲೂ ಕನ್ಫ್ಯೂಸ್ ಆಗೋಲ್ಲ. ಹಂಗಾಗಿ ನನಗೆ ತುಂಬ ಇಷ್ಟ, ಓದೋಕ್ಕೂ ಅಷ್ಟೇ. ಬಟ್ ಇದು ಕೂಡ ರೈಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲೂ ಕೂಡ ಕ್ವಶನ್ ಕೇಳ್ತಾರೆ, ಬಟ್ ಯಾವ ಥರ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಇದು ಕೂಡ ಪರ್ಫೆಕ್ಟಾಗಿ ಓದಿರಬೇಕು. ಬರೀ ಹಿಸ್ಟ್ರಿಗೆ ಒತ್ತು ಕೊಟ್ಟರೆ ನಾವು ಇವು ಎಲ್ಲ ಮತ್ತು ಹಂಗೆ ಡ್ಯೂ ಆಗಿಬಿಡ್ತವೆ ಅಂತ ನಾನು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ಕೊಳ್ತಾ ಓದ್ತಾಯಿದ್ದೀನಿ. ಇನ್ನೊಂದು ಏನು ಗೊತ್ತಾ, ತುಂಬ ಜನ ಯೂಟ್ಯೂಬಲ್ಲಿ ಓಡಾಡ್ತಾ ಇದ್ದಾರೆ. ಫಸ್ಟು TET ಕಾಲ್ ಮಾಡ್ತಾರೆ, ಸದ್ಯಕ್ಕಿನ್ನು CET ಕಾಲ್ ಮಾಡೋದು ಡೌಟು. ಕೆಲವರು ಮಾರ್ಚಿಗೆ ಕಾಲ್ ಮಾಡ್ತಾರೆ, ಕೆಲವೊಬ್ಬರಿಗೆ ಫೆಬ್ರವರಿಗೆ ಕಾಲ್ ಮಾಡ್ತಾರೆ. ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕು. ಯಾಕಂದರೆ ಎಷ್ಟು ಓದಿದ್ರೂ ಸಾಲಲ್ಲ ಇದರಲ್ಲಿ. ನಾಳೆ ಎಕ್ಸಾಮ್ ಐತೆ ಅನ್ನೋದ್ರ ದಿನವೂ ನಾವು ಸುಮ್ಮನೆ ಮಲ್ಕೊಂಡು ಎಕ್ಸಾಮ್ ಬರೆದು ಹೋಗ್ತೀವಿ ಅಂತ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಎಕ್ಸಾಮ್ ಯಾವಾಗ ಬರುತ್ತೋ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಹಾಲಿಗೆ ಹೋಗೋವರೆಗೂ ನಮ್ಮ ಪ್ರಯತ್ನಗಳು ಇರಲೇಬೇಕು. ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಬೇಕು. ಮತ್ತು ಎಲ್ಲೂ ಮಾರ್ಕ್ಸ್ ಮಿಸ್ ಆಗ್ದಂಗೆ ನಾವು ಓದಬೇಕು. ಅಂದರೆ ಮತ್ತು ಯೂಟ್ಯೂಬಲ್ಲಿ ಯಾವಾಗ ಓದ್ತಾರೆ, ಯಾವಾಗ ಹೇಳ್ತಾರೆ, ಯಾವಾಗ ಕಾಲ್ ಮಾಡ್ತಾರೆ ಬಿಡು, ಇವಾಗ ಕಾಲ್ ಮಾಡ್ತಾರೆ ಬಿಡು, ನೋಟಿಫಿಕೇಷನ್ ಆದಮೇಲೆ ಓದೋಣ, ಆವಾಗ ಓದೋಣ ಅಂದರೆ ಇದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗಾಗಲಿ ಏನಿಲ್ಲ ಅಂದರೂ 6 ತಿಂಗಳು ಮಿನಿಮಮ್ ಬೇಕು ಅಂತ ಹೇಳ್ತಾರೆ ಪ್ರಯತ್ನಗಳು. ಹಂಗಾಗಿ ನಮಗೂ ಇನ್ನು ಗ್ಯಾಪ್ ಆಗಿರೋರ್ಗಂತೂ ವರ್ಷಗಟ್ಟಲೆ ಆದ್ರೂ ಅದಕ್ಕೆ ಮತ್ತೆ ನಾವು ಸಬ್ಜೆಕ್ಟಿಗೆ ಬರೋಕ್ಕೆ ಸಾಧ್ಯನೇ ಆಗೋಲ್ಲ, ಅಷ್ಟು ಟೈಮ್ ತಗೊಳುತ್ತೆ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಅವು ಎಲ್ಲ ಕೆಲಸಗಳು ಮಾಡ್ಕೊಂಡು ಓದೋದ್ರಿಂದ ಟೈಮ್ ಜಾಸ್ತಿನೇ ತಗೊಳುತ್ತೆ ಅಂತ ಹೇಳ್ತೀನಿ. ಹಂಗಾಗಿ TET ಕಾಲ್ ಮಾಡಿದ್ರೆ ನಾವು ಸ್ಕೋರ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. CET ಕಾಲ್ ಮಾಡಿದ್ರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎರಡಕ್ಕೂ ಅನುಕೂಲ ಆಗುತ್ತೆ. ಒಟ್ಟು ಓದೋಂತೆ ಓದಬೇಕು. ಓದಿದ್ರೆ ಅವರು ಆಪ್ಷನ್ ಕ್ವಶನ್ ಆದರೂ ಕೇಳ್ಬೋದು, ರೈಟಿಂಗ್ ಕ್ವಶನ್ ಆದರೂ ಕೇಳ್ಬೋದು. ನಾವು ಯಾವ ಥರ ಪ್ರಿಪೇರ್ ಆಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾವುದು ಕೂಡ ಯೂಟ್ಯೂಬ್ ಚಾನಲ್ಗೆಲ್ಲ ತಲೆ ಕೊಡ್ದಂಗೆ ಸುಮ್ಮನೆ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ನಾನು. ಸೊ ಫ್ರೆಂಡ್ಸ್, ನೆಕ್ಸ್ಟು ತುಂಬ ಜನ ನೀನು ಯಾವ ಟೆಲಿಗ್ರಾಮಲ್ಲಿ ನೀವು ಜಾಯಿನ್ ಆಗಿದ್ದೀರಾ ಆ ನಂಬರ್ ಕೊಡ್ರಿ, ನಾವು ಕೂಡ ಜಾಯಿನ್ ಆಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಇವತ್ತು ಅವ್ರ ನಂಬರ್ ಕೊಡ್ತಾಯಿದ್ದೀನಿ. ಅವರಿಗೆ ನೇರವಾಗಿ ಕಾಲ್ ಮಾಡಿಬಿಡ್ರಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ. ಇವತ್ತು ಮಾಡಿಬಿಡ್ರಿ, ಅವ್ರಿಗೆ ಇನ್ನೂ 1-2 ದಿನ
ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ನಂಬರ್ ಸೇವ್ ಮಾಡ್ಕೊಂಡು ರಿಪ್ಲೈ ಮಾಡ್ತಾರೆ. ಅವರು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಳಿಸ್ತಾರೆ. ಆ ಲಿಂಕಿಗೆ ಜಾಯ್ನ್ ಆಗಿಬಿಟ್ರೆ ಸಿಂಪಲ್ಲಾಗಿ ಟೆಸ್ಟ್ಗಳು, ಆಮೇಲೆ PDF ನೋಟ್ಸ್ ಎಲ್ಲ ಸಿಗುತ್ತೆ. ಆರಾಮಾಗಿ ಓದ್ಕೋಬೋದು. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರೆ ಯಾವುದಕ್ಕೆ ಜಾಯ್ನ್ ಆಗಿದ್ರೆ ಟೆಲಿಗ್ರಾಮ್ಗೆ, ಯಾರು ಟೆಸ್ಟ್ ಕೊಡ್ತಿದ್ದಾರೆ, ಯಾವ ಸಬ್ಜೆಕ್ಟು ಅಂತ ಎಲ್ಲ. ಸಬ್ಜೆಕ್ಟ್ ಬಿಟ್ಬಿಟ್ಟು ಸೋಷಿಯಲ್ ಸೈನ್ಸಿಗೆ ಅವರು ಕೊಡ್ತಾ ಇರೋದು ಅದಷ್ಟೇ ಕ್ಲಾಸ್ ಮಾಡ್ತಿದ್ದಾರೆ. ಬಟ್ PSTವರೆಗೂ ಕೂಡ ಕ್ಲಾಸ್ ಮಾಡ್ತಾಯಿದ್ದಾರೆ. ಈಗ ಸೋಷಿಯಲ್ ಸೈನ್ಸು GPSTವರೆಗೆ ಮಾಡ್ತಾಯಿದ್ದಾರೆ. ಅವ್ರ ನಂಬರ್ ಹೇಳ್ತೀನಿ ನೋಡಿರಿ, 9980945400. ಇನ್ನೊಂದು ಸಲ ಹೇಳ್ತೀನಿ, 9980945400. ಈ ನಂಬರ್ಗೆ ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ. 300 ರೂಪೀಸ್ ಕಟ್ಬಿಟ್ಟು ಜಾಯಿನ್ ಮಾಡ್ಕೊಳ್ಳೋದಷ್ಟೇ. ಬಟ್ ವಾರ ವಾರ ಟೆಸ್ಟ್ಗಳು ಕೊಡ್ತಾರೆ. ಬಟ್ ಅದು ನೀವು ಜಾಯಿನ್ ಆದಮೇಲೆ ಅದ್ರದ್ದು ಏನು ಅಂತ ಎಲ್ಲ ರೂಲ್ಸು ಏನು ಎತ್ತ ಟೆಲಿಗ್ರಾಮಲ್ಲಿ ಎಲ್ಲ ಹೇಳ್ತಾರೆ. ಚೆಂದ ಅನಿಸುತ್ತೆ ಕ್ಲಾಸು. ಎಲ್ಲರ ಜೊತೆಗೂ ನಾವು ಕೂಡ ಮತ್ತು ರೈಟಿಂಗ್ ಪೇಪರು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಈ ನಂಬರ್ಗೆ ಜಾಯಿನ್ ಆಗಿಬಿಟ್ರಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು. ತುಂಬ ದಿನದಿಂದ ಹೇಳ್ಬೇಕು ನಂಬರ್ ಅಂದ್ಕೊಂಡಿದ್ದೆ, ಹಾಗೆ ಮರ್ತೇ ಹೋಗ್ತಿದ್ದೆ ವೀಡಿಯೋ ಮಾಡ್ಬೇಕಾರೆ. ಸೊ ಇವತ್ತು ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿನಿ. ಇನ್ನೊಂದು ಏನು ಗೊತ್ತಾ, ಈಗಂತೂ ತುಂಬ ಫ್ರೀ ಇದ್ದೀವಿ. ಎಕ್ಸಾಮ್ ನೋಟಿಫಿಕೇಷನ್ ಕಾಲ್ ಮಾಡಿದ್ರೆ ತುಂಬ ಬ್ಯುಸಿ ಆಗಿಬಿಡ್ತೀವಿ. ರಿಸ್ಕ್ ಅನಿಸುತ್ತೆ, ಓದೋಕ್ಕೆಲ್ಲ ಟೆನ್ಷನ್ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಕಾಮಾಗಿ, ಕೂಲಾಗಿ, ಆರಾಮಾಗಿ ನಾವು ಚೆನ್ನಾಗಿ ಓದ್ಕೊಂಡ್ರೆ ಎಕ್ಸಾಮ್ ಹತ್ರ ಬಂದಮೇಲೆ ಅನುಕೂಲ ಆಗುತ್ತೆ ಅಂತ ನಾನು ಬೇರೆ ಸಬ್ಜೆಕ್ಟ್ಗೂ ಕೂಡ ನಾಳೆಯಿಂದ ಸೈಕಾಲಜಿನೂ ಕೂಡ ಒಂದೊಂದು ಗಂಟೆ ಡೈಲಿ ಓದಬೇಕು ಅಂದ್ಕೊಂಡಿದ್ದೀನಿ. ಬರೀ ಸೋಷಿಯಲ್ಲೇ ಓದಿದರೆ ಇದು ಪರವಾಗಿಲ್ಲ, ಒಂದು ಹಂತಕ್ಕೆ ಬಂದು ನಿಂತಿದೆ. ಒಂದು 3 ಸಲ ರಿವಿಷನ್ ಆಗ್ತಾಯಿದೆ, ಪರವಾಗಿಲ್ಲ, ಈಗ ಅರ್ಥ ಆಗ್ತೈತೆ ಅಂತ ಐತೆ. ಸೊ ಅದಕ್ಕೆ ಸೈಕಾಲಜಿನೂ ಕೂಡ ರಿವಿಷನ್ ಮಾಡ್ಕೋಬೇಕು. TETಗೆ ಓದಿದ್ದೆ. ಸೈಕಾಲಜಿನೂ ಕೂಡ ನಾನು ಪಾಯಿಂಟ್ಸ್ ವೈಸ್ ನೋಟ್ಸ್ ಮಾಡ್ಕೊಂಡೆ ಓದಿದ್ದೆ. ಹಂಗಾಗಿ TETಯಲ್ಲಿ ತುಂಬ ಅನುಕೂಲ ಆಯಿತು. ಸೊ ಅದಕ್ಕೆ ಈಗ ಸೈಕಾಲಜಿನೂ ಓದಬೇಕು. ಮತ್ತು ಮಿಕ್ಕಿದ ಸಬ್ಜೆಕ್ಟ್ಗಳು GK ಪೇಪರ್ಗಳು, ಇವರು GK ಕ್ಲಾಸ್ ಬೇರೆ ಮಾಡ್ತಾಯಿದ್ದಾರೆ, ಅದನ್ನು ಕೂಡ ಕೇಳ್ತಾ ಇದ್ದೀನಿ. ಸೊ ಹಂಗಾಗಿ ಅದನ್ನು ಕೂಡ ರೈಟಿಂಗ್ ಪೇಪರಲ್ಲಿ ಬರೆದ್ಬಿಟ್ಟು ನೋಟ್ಸ್ ಮಾಡ್ಕೊಂಡು ಕೀ ಆನ್ಸರ್ಗಳನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಈ ಥರ ಸ್ಟಡಿ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ಯಾವ ಥರ ಸ್ಟಡಿ ಆಗ್ತಾಯಿದೆ ಅಂತ ಹೇಳಿ ಫ್ರೆಂಡ್ಸ್. ಇದೇ ಥರ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತಾಯಿದ್ದೀನಿ. ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸು. ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗ್ತೈತೆ. ಸೊ ನಾವು ಕೂಡ ಅಪ್ಡೇಟ್ ಆಗ್ತೀವಿ, ನಮ್ಮ ಜೊತೆಗೆ ನೀವು ಕೂಡ ಅಪ್ಡೇಟ್ ಆಗ್ಬೋದಲ್ವ, ಅದೊಂದು ಇಂಟೆನ್ಷನ್ ಇಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಇಟ್ಕೊಂಡಿದ್ದು. ಸೊ ಅದಕ್ಕೆ ಇದೇ ಥರ ನಾನು ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.